ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಆಲ್ರೆಡಿ ದೀಪಾವಳಿ ಹಬ್ಬದ ಫೆಸ್ಟಿವ್ ಸೀಸನ್ ಆ್ಯಂಡ್ ಫೆಸ್ಟಿವ್ ಟೈಮ್ಗೆ ಎಂಟ್ರ್ ಮಾಡಿದ್ದೀವಿ. ಸೊ ಈ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಲೈಫಲ್ಲಿ ಲೈಟ್, ಬೆಳಕು, ಜಾಯ್, ಪ್ರಾಸ್ಪೆರಿಟಿ ಓಕೆ ಎಲ್ಲ ಬರಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಎಲ್ಲ ಕಷ್ಟಗಳು, ಎಲ್ಲ ದುಃಖಗಳು ಕಡಿಮೆ ಆಗಿ ಈ ಒಂದು ಫೆಸ್ಟಿವಲ್ ಆಫ್ ಲೈಟ್ಸಲ್ಲಿ ನಿಮಗೆ ಖುಷಿ ಬರಲಿ, ಆಯುಷ್ಯ, ಆರೋಗ್ಯ, ಹೆಲ್ತ್, ಪ್ರಾಸ್ಪೆರಿಟಿ, ಅಬಂಡೆನ್ಸ್ ಎಲ್ಲ ನಿಮಗೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ 2 ದಿವಸದಲ್ಲಿ ಆಲ್ರೆಡಿ ವಿ ಆರ್ ಅ ಫ್ಯಾಮಿಲಿ ಆಫ್ ಆಲ್ಮೋಸ್ಟ್ 1800 ಸಬ್ಸ್ಕ್ರೈಬರ್ಸ್. ಸೊ ಈ ಟ್ಯಾರೋ ಕಮ್ಯುನಿಟಿ ಸಬ್ಸ್ಕ್ರೈಬರ್ಸ್ಗೆ ಐ ವಾಂಟ್ ಟು ಗಿವ್ ಬ್ಯಾಕ್. ಸೊ ನಾನು ಟ್ಯಾರೆಟ್ ಆಫರ್ ರೀಡಿಂಗ್ ಲಾಂಚ್ ಮಾಡ್ತಾ ಇದ್ದೀನಿ ಇವತ್ತು, ನಾಳೆ ಮತ್ತು ನಾಳಿದ್ದು ಫಾರ್ ನೆಕ್ಸ್ಟ್ 3 days. ಸೊ ನೀವು ಏನೇ ಒಂದು ಕ್ವೆಶ್ಚನ್ಗೂ, ನೀವೇನಾದರೂ ಕ್ವೆಶನ್ ನಿಮ್ಮ ಮೈಂಡಲ್ಲಿದ್ದರೆ ನೀವು ಕ್ವೆಶನ್ನ ಕೇಳ್ಬೋದು. ಆ್ಯಂಡ್ ಎನಿ ಒನ್ ಕ್ವೆಶನ್ ವಿಲ್ ಬಿ ಆಟ್ 150 rupees ಓನ್ಲಿ. ಓಕೆ, ಇದು ಮಿನಿ ಟ್ಯಾರೋ ರೀಡ್ಸ್ ಆಗಿರುತ್ತೆ. ಸೊ ಇದರ ಪ್ರೋಸೆಸ್ ಹೇಗಂದರೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಕಾಂಟ್ಯಾಕ್ಟ್ ನಂಬರಲ್ಲಿ ನಿಮ್ಮ ಕ್ವೆಶನ್ನ ವಾಯ್ಸ್ ಮೆಸೇಜ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ ಅದೇ ಸೇಮ್ ಡೇ ಡೆಲಿವರಿ ಸಿಗುತ್ತೆ. ಇಟ್ ವಿಲ್ ಬಿ ಮಿನಿ ಟ್ಯಾರೋ ರೀಡ್ಸ್. ಓಕೆ, ನಾರ್ಮಲ್ ಪ್ರೈಸ್ಗಿಂತ ಇದು 50% ಡಿಸ್ಕೌಂಟೆಡ್ ಪ್ರೈಸ್ ಇದೆ. ಇಟ್ಸ್ ಫಾರ್ ದೀಪಾವಳಿ ಆಫರ್. ನಿಮಗೆ ತಕ್ಷಣವಾಗಿ ಏನಾದರೂ ಕ್ಲಾರಿಟಿ ಬೇಕಿತ್ತು, ಇನ್ ಕೇಸ್ ಆಫ್ ವೆಲ್ತ್, ಇನ್ ಕೇಸ್ ಆಫ್ ರಿಲೇಷನ್ಶಿಪ್, ಇನ್ ಕೇಸ್ ಆಫ್ ಕರಿಯರ್ ಅಂದರೆ ನೀವು ಈಗ ರೀಡಿಂಗ್ಸ್ನ ತೊಗೋಬೋದು. ಈ ಆಫರಿನ ಯೂಸ್ ಮಾಡ್ಕೋಬೋದು, ಅಡ್ವಾಂಟೇಜ್ ತೊಗೋಬೋದು. ಸೊ ಒನ್ಸ್ ಅಗೇನ್, ಎನಿ ರೀಡಿಂಗ್, ಓಕೆ, ಎನಿ ರೀಡಿಂಗ್, ಎನಿ ಒನ್ ಕ್ವೆಶ್ಚನ್ ವಿಲ್ ಬಿ 150 rupees ಓನ್ಲಿ. ಕೆರಿಯರ್ ಆ್ಯಂಡ್ ರಿಲೇಷನ್ಶಿಪ್, ಮನಿ, ಏನೇ ಕ್ವೆಶನ್ ಇದ್ರೂ ನೀವು ಕೇಳ್ಬೋದು. ಆ್ಯಂಡ್ ನಿಮಗೆ ಆನ್ಸರ್ ವಾಯ್ಸ್ ನೋಟ್ಸ್ ಆ್ಯಂಡ್ ಕಾರ್ಡ್ ಪಿಕ್ಚರ್ಸ್ ಮುಖಾಂತರ ಸಿಗುತ್ತೆ. ಇಟ್ ವಿಲ್ ಬಿ ಓನ್ಲಿ ಆಡಿಯೋ ರೀಡಿಂಗ್. ಓಕೆ, ಯಾವುದೇ ಥರ ವಿಡಿಯೋ ಅಥವಾ ಇನ್ ಪರ್ಸನ್ ರೀಡಿಂಗ್ ಅಲ್ಲ ಇದು. ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ, ಯಾಕಂದರೆ ಈ ಟೈಮಲ್ಲಿ ಹಬ್ಬದ ಟೈಮ್ ಕೂಡ, ಆ್ಯಂಡ್ ತುಂಬ ಡಿಮ್ಯಾಂಡ್, ತುಂಬ ಜನ ಕ್ವೆಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಸೊ ಇಟ್ ವಿಲ್ ಬಿ ಮಿನಿ ರೀಡಿಂಗ್ ವಿಚ್ ವಿಲ್ ಗಿವ್ ಯು ಅ ಕ್ಲಾರಿಟಿ. ಓಕೆ, ನೀವು ಈ ಆಫರ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಸ್, ಲೆಟ್ಸ್ ಕಮ್ ಬ್ಯಾಕ್ ಟು ಟುಡೇಸ್ ರೀಡಿಂಗ್. ಸೊ ಇವತ್ತು ಒಂದು ಮಿನಿ ಕ್ವಿಕ್ ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ಡ್ಯೂರಿಂಗ್ ದಿಸ್ ಫೆಸ್ಟಿವಲ್ ಆಫ್ ಲೈಟ್ಸ್, ದಿವಾಲಿಯಲ್ಲಿ ಯಾರಾದ್ರೂ ನೀವು ಮತ್ತು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಇದೊಂದು ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ. ನೋ ಕಾಂಟ್ಯಾಕ್ಟಲ್ಲಿದ್ದರೆ ಈ ಟೈಮಲ್ಲಿ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಆಗುತ್ತಾ, ಈ ಹಬ್ಬದ ಶುಭಾಶಯಗಳು ವಿಶ್ ಮಾಡೋದಕ್ಕೆ ನೀವು ಅವರು ಕಮ್ಯುನಿಕೇಟ್ ಮಾಡ್ತೀರಾ ಅಥವಾ ಅವರು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರಾ? ಸೊ ಈ ಥರ ಏನಾದರೂ ಒಂದು ಕ್ವೆಶನ್ಸ್ ಇದ್ದರೆ ನೋಡೋಣ. ಈ ಹಬ್ಬದ ಟೈಮಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿಂದ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗುತ್ತಾ, ಓಕೆ, ಕಮ್ಯುನಿಕೇಷನ್ ನಡೆಯುತ್ತಾ ಅನ್ನೋ ಒಂದು ರೀಡಿಂಗ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಥರ ಇರುತ್ತೆ. ಸೊ ಇಲ್ಲಿ 2 ಪೈಲ್ಸ್ ಇದೆ. ಇದು ಪೈಲ್ 1, ಇದು ಪೈಲ್ 2. ಮತ್ತೊಂದು ಬಾರಿ ಹೇಳ್ತೀನಿ, ಇದು ಪೈಲ್ 1, ಇದು ಪೈಲ್ 2. ಓಕೆ, ಸೊ ರೀಡಿಂಗ್ನ ಪಾಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ಪೈಲ್ ರೆಸನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಆ್ಯಂಡ್ ಎಸ್, ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಎಂಡ್ ಆಗುತ್ತಾ ಅನ್ನೋದು ಇವತ್ತಿನ ಟಾಪಿಕ್. ಓಕೆ ವ್ಯೂವರ್ಸ್, ಲೆಟ್ಸ್ ಸ್ಟಾರ್ಟ್. ಪೈಲ್ 1. ಓಕೆ, ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ಈ ಮೆಸೇಜಸ್ ಏನು ಬರುತ್ತೆ, ರಿಸೀವ್ ಇನ್ ಅ ಪಾಸಿಟಿವ್ ಮೈಂಡ್ಸೆಟ್. ಓಕೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ? ದಟ್ಸ್ ದ ಕ್ವೆಶ್ಚನ್. ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ಡ್ಯೂರಿಂಗ್ ದಿಸ್ ಫೆಸ್ಟಿವ್ ಸೀಸನ್? ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ, ಈ ಖುಷಿನ ಸಂದರ್ಭದಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ?
ನಿಮ್ಮ ಪರ್ಸನ್ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಇದ್ದಾರೆ. ಓಕೆ, ಜಸ್ಟ್ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಇಲ್ಲ. ಓಕೆ ವ್ಯೂವರ್ಸ್, ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ಕಾರ್ಡ್ಸ್ನ ನಾನು ತೆಗೆದಿದ್ದೀನಿ. ಸೊ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂದರೆ ಅವರು ಇಲ್ಲಿ ನೀವು ನೋಡ್ಬೋದು 6 ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋಂಥ ಟೈಮ್, ಓಕೆ, ನಿಮ್ಮನ್ನು ಅವ್ರು ತುಂಬ ಕ್ಲೋಸ್ ಆಗಿ ಮಿಸ್ ಮಾಡ್ಕೊತಾರೆ. ಆ್ಯಂಡ್ ನಿಮ್ಮ ಜೊತೆ ಯಾವಾಗಲೂ ಸ್ಪೆಂಡ್ ಮಾಡಿರೋಂಥ ಟೈಮ್, ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡಿರೋಂಥ ಟೈಮ್, ಮಾತಾಡಿರೋಂಥ ಟೈಮ್, ಎಕ್ಸ್ಪ್ಲೋರೇಷನ್ ಮಾಡಿರೋಂಥ ಟೈಮ್ ತುಂಬ ತುಂಬ ಮಿಸ್ ಮಾಡ್ಕೊತಾರೆ. ಯಾವಾಗಲೂ ನೀವು ಮತ್ತು ನೀವಿಬ್ಬರು ಮಾತಾಡಿರೋದನ್ನ ಮತ್ತೆ ಮತ್ತೆ ಅವ್ರ ಮೈಂಡಲ್ಲಿ ರೀಪ್ಲೇ ಮಾಡ್ಕೊತಾರೆ. ಆ್ಯಂಡ್ ರೆಮಿನಿಸಿಂಗ್ ಅಂತ ಏನಂತಾರೆ ಇಂಗ್ಲೀಷಲ್ಲಿ, ಅಥವಾ ಆ ಮೆಮರೀಸ್ನ ಅವ್ರು ಯಾವಾಗಾದ್ರೂ ಒಂಟಿಯಾಗಿ ಕೂತಿರ್ಬೇಕಂದ್ರೆ, ಯಾವಾಗಾದರೂ ಅವ್ರು ಫ್ರೀ ಟೈಮ್ ಇದ್ದಾಗ ನೀವಿಬ್ಬರು ಸ್ಪೆಂಡ್ ಮಾಡಿರೋ ಟೈಮ್ ಆ್ಯಂಡ್ ನೀವಿಬ್ಬರು ಮಾತಾಡಿರೋದು ಆ ಮೆಮರೀಸ್ ಅವರ ಮೈಂಡಲ್ಲಿ ಹಾಗೇ ಇಂಪ್ರಿಂಟ್ ಆಗಿಬಿಟ್ಟಿದೆ. ಹಾಗೇ ಹಾಕಿರೋ ಥರ ಅವ್ರ ಮೈಂಡಲ್ಲಿದೆ. ಖಂಡಿತವಾಗ್ಲೂ ಯಾವಾಗಲೂ ನಿಮ್ಮನ್ನು ನೆನಪಿಸ್ಕೊತಾರೆ. ನಿಮ್ಮನ್ನು ಮರ್ತುಬಿಟ್ಟಿದ್ದಾರೆ ಅಂದರೆ ನೋ, ದಟ್ಸ್ ಅ ರಾಂಗ್ ಥಿಂಗ್. ಯಾವಾಗಲೂ ನೆನಪಿಸ್ಕೊತಾರೆ. ಬಟ್ ಅದ್ರ ಜೊತೆಗೆ ಅವ್ರಿಗೆ ತುಂಬ ದುಃಖ ಕೂಡ ಆಗುತ್ತೆ. ದ್ಯಾಟ್ ನಾವು ಯು ಆರ್ ಇನ್ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂದ್ಬಿಟ್ಟು. ಅದನ್ನು ಮರೆಯೋದಕ್ಕೋಸ್ಕರ ಅವ್ರು ಯಾವಾಗ್ಲೂ ಅವರು ತುಂಬ ವರ್ಕಲ್ಲಿ ಬ್ಯುಸಿಯಾಗಿ ಇಟ್ಕೊತಾರೆ. ಅವರ ಜಾಬ್ ಅಥವಾ ಕೆರಿಯರ್ ಅಥವಾ ಬಿಸ್ನೆಸ್ ಅಂತ ಏನಾದರೂ ಇದ್ದರೆ ಅದರಲ್ಲಿ ತುಂಬ ಓವರಾಗಿ ವರ್ಕ್ ಮಾಡ್ತಾರೆ. ವರ್ಕೊಹಾಲಿಕ್ ಟೆಂಡೆನ್ಸೀಸ್ನ ತೋರಿಸ್ತಾರೆ, ಬ್ಯುಸಿಯಾಗಿ ಇಟ್ಕೊತಾರೆ. ಸೊ ದೇ ಆರ್ ಆನ್ ವರ್ಜ್ ಆಫ್ ಗಿವಿಂಗ್ ಅಪ್. ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದು ದೇ ಆರ್ ಫೀಲಿಂಗ್ ಫೆಡ್ ಅಪ್, ಹೆವಿನೆಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ. ದೇ ಆರ್ ವರ್ಜ್ ಆಫ್ ಗಿವಿಂಗ್ ಅಪ್. ಎಲ್ಲ ಬಿಟ್ಬಿಟ್ಟು ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಅನಿಸುತ್ತೆ. ಬಟ್ ಸ್ಟಿಲ್ ಅವರು ಅದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಅವ್ರಿಗೆ ಫೀಲಿಂಗ್ಸ್ ಅಂತೂ ಇದ್ದೇ ಇದೆ ನಿಮ್ಮ ಜೊತೆ. ಆ್ಯಂಡ್ ಇಷ್ಟೊಂದು ಅವರು ವರ್ಕಲ್ಲಿ ಬ್ಯುಸಿ ಆಗಿದ್ರೂ ಅವಾಗವಾಗ ಅವ್ರ ಹಾರ್ಟಲ್ಲಿ, ಅವರ ಒಂದು ಮೈಂಡ್ ಸ್ಪೇಸಲ್ಲಿ ಯಾವಾಗಲೂ ನೀವು ಒಂದು ಮೆಮರೀಸ್, ನಿಮ್ಮ ಒಂದು ಶ್ಯಾಡೋ ಅವ್ರಿಗೆ ಕಾಡ್ತಾನೆ ಇರುತ್ತೆ. ಬಟ್ ಈ ಪರ್ಸನ್ಗೆ ಡ್ಯುವಲ್ ನೇಚರ್ ಇದೆ, ವೆರಿ ಸ್ಟಬನ್ ನೇಚರ್. ತುಂಬ ಫೀಲಿಂಗ್ಸ್ ಇದೆ. ಆ ಫೀಲಿಂಗ್ಸಿಂದ ಅವ್ರಿಗೆ ಹರ್ಟ್ ಆಗುತ್ತೆ. ಅದನ್ನು ಮರೆಯೋದಕ್ಕೆ ಅವ್ರ ವರ್ಕಲ್ಲಿ ಬ್ಯುಸಿಯಾಗಿದ್ರೂ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಲ್ಲಿ ಇಲ್ದಿರೋದು ಅವ್ರಿಗೆ ತುಂಬ ದುಃಖ ಕೂಡ ಕೊಡ್ತಾ ಇದೆ. ಓಕೆ, ತುಂಬ ಸ್ಯಾಡ್ನೆಸ್, ತುಂಬ ಗ್ರೀಫ್ ಆ್ಯಂಡ್ ದುಃಖ ಇದೆ. ಬಟ್ ಸಮ್ವೇರ್ ಅವ್ರು ತುಂಬ ಸ್ಟಬನ್, ಈಗೋಯಿಸ್ಟಿಕ್ ಪರ್ಸನ್ ಕೂಡ. ನಾರ್ಮಲಾಗಿ ಎಲ್ಲರೂ ಸ್ಟಬನ್ ಆಗೇ ಇರ್ತೀವಿ. ನಮ್ಮ ಒಂದು ಈಗೋ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ನಾವೇ ಸರಿ, ನಮ್ಮ ಈಗೋನೇ ಸರಿ ನಡೆಸ್ಕೋಬೇಕು ಅನ್ನೋ ಥರ ಇರುತ್ತೆ. ಬಟ್ ಈ ಪರ್ಸನ್ಗೆ ತುಂಬಾ ಓವರಾಗಿ ಈಗೋ ಇದೆ. ಆ ಈಗೋ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದಿದೆ. ಸೊ ಈಗೋ ಕಾರಣದಿಂದ ಅವರು ಮುಂದೆ ಬಂದು ಮಾತಾಡೋಕ್ಕಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅವರಿಗೆ ದುಃಖ ಇದೆ. ಓಕೆ, ಎಸ್, ಈ ದುಃಖನ ಮರೆಯೋದಕ್ಕೆ ಅವರು ಅಲ್ಲಿ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಕೂಡ ಟ್ರೈ ಮಾಡ್ತಾರೆ. ಬಟ್ ದಟ್ ಡಸಂಟ್ ವರ್ಕೌಟ್ ಫಾರ್ ದೆಮ್. ಅದು ವರ್ಕೌಟ್ ಆಗಲ್ಲ. ಒಂದು ರೀಬೌಂಡೆಡ್ ಕನೆಕ್ಷನ್ ಏನಾದ್ರೂ ಇದ್ರೂ ತುಂಬ ಈಗೋಯಿಸ್ಟಿಕ್ ಪರ್ಸನ್ ಇದ್ದಾರೆ. ಓಕೆ, ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳೋದಂತೂ ನಿಜ, ಫೀಲಿಂಗ್ಸ್ ಇರೋದಂತೂ ನಿಜ, ತುಂಬ ಡೀಪ್ ಫೀಲಿಂಗ್ಸ್. ಬಟ್ ಒನ್ ಮೋರ್ ಶ್ಯಾಡೋ, ಒನ್ ಮೋರ್ ಆಸ್ಪೆಕ್ಟ್ ಆಫ್ ಈ ಪರ್ಸನ್ ಅಂದರೆ ತುಂಬ ಈಗೋಯಿಸ್ಟಿಕ್. ಓಕೆ, ತುಂಬ ಈಗೋಯಿಸ್ಟಿಕ್ ಆ್ಯಂಡ್ ಸ್ಟಬನ್. ಸೊ ಅವರ ಕಡೆಯಿಂದ ಅವರು ಮೆಸೇಜ್ ಮಾಡೋದು ಕಷ್ಟ, ಅವ್ರ ಕಡೆಯಿಂದ ಅವರು ಕಮ್ಯುನಿಕೇಟ್ ಮಾಡೋದು ಕಷ್ಟ ಇದೆ. ಬಟ್ ವೆದರ್ ಯು ಕ್ಯಾನ್ ಕಮ್ಯುನಿಕೇಟ್, ನೀವು ಈ ನೋ ಕಾಂಟ್ಯಾಕ್ಟ್ ಎಂಡ್ ಮಾಡ್ಬೋದಾ ನೋಡೋಣ. ನೀವು ಕೂಡ ಸ್ಟಕ್ ಆಗಿದ್ದೀರಾ. ಓಕೆ, ಡೈಲಿ ನಿಮಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಬಟ್ ಯು ಆರ್ ನಾಟ್ ಮೇಕಿಂಗ್ ದ ಮೂವ್ ಫಾರ್ವರ್ಡ್.
ಬಟ್ ದಿಸ್ ಇಸ್ ಅ ಸೈನ್ ಫ್ರಮ್ ಯೂನಿವರ್ಸ್. ನಿಮ್ಮ ಕಡೆಯಿಂದ ನೀವು ಮೆಸೇಜ್ ಇನಿಷಿಯೇಟ್ ಆದರೆ ಆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ ಆ್ಯಂಡ್ ಒಂದು ನ್ಯೂ ಕಾರ್ಮಿಕ್ ಸೈಕಲ್ ಬಿಗಿನ್ ಆಗುತ್ತೆ ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಎಸ್, ಕಾಂಕ್ರೀಟ್ ಕ್ಲಿಯರ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೇ ವಿಲ್ ಆಲ್ಸೋ ಮೇಕ್ ಅ ಮೂವ್. ಅವರು ಕೂಡ ಫಾರ್ವರ್ಡ್ ಬರ್ತಾರೆ. ಸೊ ಈ ರೀಡಿಂಗಿಂದ ಪೈಲ್ 1 ನೋ ಕಾಂಟ್ಯಾಕ್ಟಿಂದ ನಿಮ್ಮ ಪರ್ಸನ್ಗೆ ಅಫೆಕ್ಟ್ ಆಗ್ತಾ ಇಲ್ಲ ಅಂತ ಇಲ್ಲ. ಎಸ್, ದೇ ಆರ್ ಡೀಪ್ಲಿ ಅಫೆಕ್ಟೆಡ್, ಡೀಪ್ಲಿ ಸ್ಯಾಡ್, ಬಟ್ ಈಗೋಯಿಸ್ಟಿಕ್ ಕೂಡ ಆ್ಯಂಡ್ ವೆರಿ ಸ್ಟಬನ್, ಹಠ ತುಂಬ ಜಾಸ್ತಿ, ಅವರೇ ಸರಿ ಅನ್ನೋದು. ಬಟ್ ನಿಮ್ಮ ಹತ್ರನೂ ನಿಮ್ಮ ಒಂದು ಫ್ರೀ ವಿಲ್ ಇದೆ. ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್, ಗೋ ಹೆಡ್, ಇಟ್ ವಿಲ್ ಗಿವ್ ವೆರಿ ಪಾಸಿಟಿವ್ ರಿಸಲ್ಟ್ಸ್ ಆ್ಯಂಡ್ ಕ್ಲಿಯರ್ ಕಮ್ಯುನಿಕೇಷನ್, ಸ್ಟೇಬಲ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ದೇ ವಿಲ್ ಆಲ್ಸೋ ಮೇಕ್ ಎ ಮೂವ್, ದೇ ವಿಲ್ ಆಲ್ಸೋ ಆಫರ್. ಅವರು ಕೂಡ ಅವರ ಒಂದು ಕಪ್ ಆಫ್ ಲವ್ನ ನಿಮಗೆ ಆಫರ್ ಮಾಡ್ತಾರೆ. ಸೊ ಈ ನೋ ಕಾಂಟ್ಯಾಕ್ಟ್ ವಿಲ್ ಕಮ್ ಟು ಎನ್ ಎಂಡ್. ಓಕೆ, ಐ ಹೋಪ್ ದಿಸ್ ರೀಡಿಂಗ್ ಹೆಲ್ಪ್ ಯು. ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಓಕೆ ಹೇಳಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಈ ರೀಡಿಂಗ್ ರೆಸನೇಟ್ ಆಯಿತಾ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪೈಲ್ 1. ಈಗ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ? ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ಅಂತ ನೋಡೋಣ. We have the death card. ಆಲ್ ರೈಟ್, ಪೈಲ್ 2. ಸೊ ಯಾರ್ಯಾರು ಈ ಪೈಲ್ 2ನ ಚೂಸ್ ಮಾಡಿದ್ದೀರಾ, ಸೊ ಕ್ಲಿಯರ್ಲಿ ದೆರ್ ಇಸ್ ಅನ್ ಎಂಡಿಂಗ್. ಓಕೆ, ಈ ಒಂದು ಕನೆಕ್ಷನ್ ಕಂಪ್ಲೀಟಾಗಿ ಎಂಡ್ ಆಗಿದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ನೋ ಕಾಂಟ್ಯಾಕ್ಟ್ ಅಲಾಂಗ್ ವಿತ್ ಎಂಡಿಂಗ್ ಆಫ್ ದ ಕನೆಕ್ಷನ್ ಕೂಡ ಆಗಿದೆ. ಕ್ಲಿಯರ್ ಕಮ್ಯುನಿಕೇಷನ್ ತುಂಬ ಟೈಮಿಂದ ಸ್ಟಾಪ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಟೈಮಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಅಪಾಲಜಿ. ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಅಪಾಲಜಿ, ತುಂಬ ದೊಡ್ಡದಾಗಿ ಅವರು ಪ್ಯಾರಾಗ್ರಾಫ್ ಆಗಿ ಬರೆಯೋದಿಲ್ಲ ನಿಮಗೆ, ಅವ್ರು ಅಷ್ಟೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸಿಂಪಲ್ಲಾಗಿ ಒಂದು ಸಾರಿ, ಈ ಥರ ಒಂದು ಸ್ಮಾಲ್ ಅಪಾಲಜಿ ಅವರು ಕೂಡ ಕೊಡ್ತಾರೆ. ಆ್ಯಂಡ್ ಅಗೈನ್ ಒಂದು ಕಂಪ್ಲೀಟ್ ಎಂಡಿಂಗ್ ಆದಮೇಲೆ ಇವಾಗ ಅವ್ರಿಗೆ ಇಮೋಷನ್ಸ್, ನಿಮ್ಮ ಮೇಲೆ ಇಮೋಷನ್ಸ್ ಮತ್ತೆ ಬರ್ತಾ ಇದೆ. ಲವ್ ಇಮೋಷನ್ಸ್ ರೀಸರ್ಫೇಸ್ ಆಗ್ತಾ ಇದೆ. ಸೊ ಅದೇ ಒಂದು ಮೈಂಡಲ್ಲಿ ಅವರು ಬ್ಯಾಕ್ ಆಫ್ ದೇರ್ ಮೈಂಡ್ ಇಟ್ಕೊಂಡು ಅವರು ಒಂದು ಅಪಾಲಜಿ ಕೇಳ್ತಾರೆ, ನಿಮಗೆ ಸಾರಿ ಹೇಳ್ತಾರೆ. ಆ್ಯಂಡ್ ತುಂಬ ಅವ್ರಿಗೆ ಏನೇನು ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದೆ, ಸೊ ಫಾಸ್ಟ್ ಕಮ್ಯುನಿಕೇಷನ್ ಕಳಿಸ್ತಾರೆ. ಫಸ್ಟ್ ಅಪಾಲಜಿ ಹೇಳ್ತಾರೆ ಆ್ಯಂಡ್ ನೀವು ಇನ್ ಕೇಸ್ ಅವ್ರಿಗೆ ರೆಸ್ಪಾಂಡ್ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫೋನ್ ಕಾಲ್ ಆಲ್ಸೋ, ಆರ್ ನೀವೊಂದು ಫೋನ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಪರ್ಸನ್ ಕಮ್ಯುನಿಕೇಷನ್ ಕೂಡ ನೀವು ಅವ್ರ ಜೊತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಜಾಸ್ತಿ ಕಮ್ಯುನಿಕೇಷನ್, ವರ್ಡ್ ವಾಮಿಟ್ ಅಂತಾರಲ್ಲ ಆ ಥರ ಅವ್ರಿಗೆ ಏನೇನೆಲ್ಲ ಹೇಳಬೇಕು ಅಂತ ಮನಸ್ಸಲ್ಲಿತ್ತು ಇದುವರೆಗೂ ಅವ್ರು ಅದನ್ನು ಹೇಳ್ತಾರೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯನ್ ಅಪಾಲಜಿ. ಆ್ಯಂಡ್ ಅದಕ್ಕೆ ನೀವು ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟರೆ, ರಿಯಾಕ್ಟ್ ಮಾಡಿದ್ರೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಐ ಡೂ ಸಿ ಎ ರಿಯೂನಿಯನ್. ಓಕೆ, ರಿಯೂನಿಯನ್, ರೀಕನ್ಸೈಲೇಷನ್. ಈ ಸಮಯದಲ್ಲಿ ಮತ್ತೆ ನೀವಿಬ್ಬರು ರಿಯುನೈಟ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಓಕೆ, ಫ್ರಮ್ ಡಿವೈನ್, ಫ್ರಮ್ ಯೂನಿವರ್ಸ್, ರಿಯೂನಿಯನ್ ಆ್ಯಂಡ್ ಸೆಲೆಬ್ರೇಷನ್ ಆ್ಯಂಡ್ ಗೆಟ್ ಟುಗೆದರ್ ಆ್ಯಂಡ್ ಟು ಮೆಂಡ್ ದ ರಿಲೇಷನ್ಶಿಪ್ನ ರಿಪೇರ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ನಿಮಗೆ ಸಿಗುತ್ತೆ. ಬಟ್ ಬಿವೇರ್ ಆಫ್ ದಟ್ ಲೋ ವೈಬ್ರೇಷನಲ್ ಎನರ್ಜೀಸ್. ಪಾಸ್ಟಲ್ಲಿ ಏನೇ ಒಂದು ಲೋ ವೈಬ್ರೇಷನಲ್ ಎನರ್ಜೀಸ್ ಆಗಿದ್ರು, ಫೈಟ್ಸ್, ಕಂಟ್ರೋಲ್, ಮ್ಯಾನಿಪುಲೇಷನ್, ಅದನ್ನು ಓವರ್ಕಮ್ ಮಾಡಬೇಕಾಗತ್ತೆ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಮತ್ತು ನಿಮ್ಮ ಒಂದು ಎಕ್ಸ್ ಪಾರ್ಟ್ನರ್ ಇಬ್ಬರು ಕೂಡ ಆ ನೆಗೆಟಿವ್ ಎನರ್ಜೀಸ್ನ, ಆ ವೈಬ್ರೇಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಪಾಸಿಟಿವ್ ಆಗಿ ಎಫರ್ಟ್ ಹಾಕಿದ್ರೆ ಖಂಡಿತ ದೆರ್ ವಿಲ್ ಬಿ ಅನ್ ಹೀಲಿಂಗ್ ಇನ್ ದಿಸ್ ಎನರ್ಜಿ. ಓಕೆ, ಸ್ಲೋಲಿ ಬಟ್ ಶ್ಯೂರ್ಲಿ ಈ ಎನರ್ಜಿ ಹೀಲ್ ಆಗುತ್ತೆ ಆ್ಯಂಡ್ ದೆರ್ ಇಸ್ ಅ ರಿಯೂನಿಯನ್. ಆ್ಯಂಡ್ ಈ ಕನೆಕ್ಷನ್ಗೆ ಇಟ್ಸ್ ಅ ವೆರಿ ಕ್ಲಿಯರ್ ಆ್ಯಂಡ್ ಲವ್ಲಿ ಮೆಸೇಜ್ ಟು ಬಿ ಅ ಸ್ಟ್ರಾಂಗರ್ ಕನೆಕ್ಷನ್, ಬೆಟರ್ ದೆನ್ ಬಿಫೋರ್, ಸೋಲ್ಮೇಟ್ ವೈಬ್ಸ್,
ಟ್ರೂ ಲವ್ ವೈಬ್ಸ್, ಓಕೆ, ಕೌಂಟರ್ ಪಾರ್ಟ್ ವೈಬ್ಸ್, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಹಸ್ಬೆಂಡ್ ಆ್ಯಂಡ್ ವೈಫ್, ಟ್ರೂ ಲವರ್ಸ್, ಟ್ರೂ ಸೋಲ್ಮೇಟ್ಸ್ ಆಗುವಂಥ ಕನೆಕ್ಷನ್, ಆಗುವಂಥ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ ಕನೆಕ್ಷನ್ಗೆ. ಈ ಕನೆಕ್ಷನ್ ರೀಕನ್ಸೈಲ್ ಆಗೋಕ್ಕೆ, ರೀಯೂನೇಟ್ ಆಗೋಕ್ಕೆ ಸೆಕೆಂಡ್ ಚಾನ್ಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇಟ್ ವಿಲ್ ಕಮ್ ಥ್ರೂ ಡ್ಯೂರಿಂಗ್ ದಿಸ್ ದಿವಾಲಿ ಸೀಸನ್. ಈ ದಿವಾಲಿ ಸೀಸನಲ್ಲಿ ಎಸ್, ಇಬ್ಬರೂ ಒಂದು ಹಳೆದನ್ನೆಲ್ಲ ಮರೆತುಬಿಟ್ಟು ಈಕ್ವಲ್ ಆಗಿ ಎಫರ್ಟ್ಸ್ ಹಾಕಿದ್ರೆ ಆ್ಯಂಡ್ ಪಾಸಿಟಿವ್ ವೇಲಿ ಇಂಟರಾಕ್ಷನ್ ಮಾಡಿದ್ರೆ, ದಿಸ್ ಹ್ಯಾಸ್ ಎ ವೆರಿ ಗುಡ್ ಪೊಟೆನ್ಷಿಯಲ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಆ್ಯಂಡ್ ಕಮಿಟ್ಮೆಂಟ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಓಕೆ, ಮ್ಯಾರೇಜ್ ಅದೆಲ್ಲ ಖಂಡಿತವಾಗ್ಲೂ ಈ ಕನೆಕ್ಷನಲ್ಲಿ ಪೊಟೆನ್ಷಿಯಲ್ ಇದೆ. ಸೊ ದಿಸ್ ವಾಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಸ್ವೀಟ್ ರೀಡಿಂಗ್ ಪೈಲ್ ನಂಬರ್ 2. ಎಸ್, ನಿಮ್ಮ ಪರ್ಸನ್ ಸ್ಮಾಲ್ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಬೇಸ್ಡ್ ಆನ್ ಯುವರ್ ರಿಯಾಕ್ಷನ್ ಇಟ್ ಹ್ಯಾಸ್ ಎ ವೆರಿ ಲಾರ್ಜ್ ಔಟ್ಕಮ್ ಆಫ್ 2 of Cups. ಅಲ್ಟಿಮೇಟ್ ಲವ್ ಕಾರ್ಡ್ ಇನ್ ಟ್ಯಾರೋ. ಖಂಡಿತವಾಗ್ಲೂ ಇಟ್ಸ್ ಅ ವೆರಿ ಗುಡ್ ನ್ಯೂಸ್ ಆ್ಯಂಡ್ ತುಂಬ ಲಾಟ್ ಆಫ್ ಬ್ರೈಟ್ ಚಾನ್ಸಸ್ ಆರ್ ದೇರ್. ಸೊ ಆಲ್ ದ ಬೆಸ್ಟ್ ಫಾರ್ ಹೂ ಎವರ್ ಹ್ಯಾಸ್ ಚೋಸನ್ ಪೈಲ್ 2. ಇಟ್ಸ್ ಅ ವೆರಿ ಲವ್ಲಿ ಆ್ಯಂಡ್ ವೆರಿ ಪಾಸಿಟಿವ್ ರೀಡಿಂಗ್. ಐ ಹೋಪ್ ದಿಸ್ ರೀಡಿಂಗ್ ಹೆಲ್ಪ್ಡ್ ಯು. ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಆ್ಯಂಡ್ ಒನ್ಸ್ ಅಗೇನ್ ಇವತ್ತು ಮತ್ತು ಅಪ್ಕಮಿಂಗ್ 2 ಡೇಸಲ್ಲಿ ಟ್ಯಾರೋ ಆಫರ್ ಇದೆ. ಯು ಕ್ಯಾನ್ ಆಸ್ಕ್ ಎನಿ ಕ್ವೆಶ್ಚನ್ ಫಾರ್ 150 rupees ಓನ್ಲಿ. ಜಸ್ಟ್ ವಾಯ್ಸ್ ಮೆಸೇಜ್ ನಿಮ್ಮ ರೀಡಿಂಗ್, ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ್ಯಂಡ್ ಯು ಕ್ಯಾನ್ ಗೆಟ್ ದ ರೀಡಿಂಗ್ ಆನ್ ಸೇಮ್ ಡೇ. ಯು ಕ್ಯಾನ್ ಈ ರೀಡಿಂಗ್ ಈ ಟೈಮಿನ ಅಡ್ವಾಂಟೇಜ್ ತೊಗೊಳ್ಳಿ, ಈ ಟ್ಯಾರೋ ಆಫರಿನ ಅಡ್ವಾಂಟೇಜ್ ತೊಗೊಳ್ಳಿ. ಆ್ಯಂಡ್ ಇಫ್ ಯು ವಾಂಟ್ ಎನಿ ಕ್ಲಾರಿಟಿ, just go ahead and ask your question. And I'll see you with another reading. Thank you so much for watching. Thank you. Bye bye.